ಶುಕ್ರಾಚಾರ್ಯರು. ದೇವತೆಗಳ ಗುರು ಬೃಹಸ್ಪತಿ, ರಾಕ್ಷಸರ ಗುರು ಶುಕ್ರಾಚಾರ್ಯರು. ಇಬ್ಬರೂ ಜ್ಞಾನಿಗಳು. ಶುಕ್ರಾಚಾರ್ಯರು ದೇವತೆಗಳ ಗುರುಗಳಾಗಬೇಕಿತ್ತು. ಆದರೆ ದೇವತೆಗಳು ಬೃಹಸ್ಪತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದರಿಂದ ಕೋಪಗೊಂಡ ಶುಕ್ರಾಚಾರ್ಯರು ರಾಕ್ಷಸರಿಗೆ ತಮಗೆ ತಿಳಿದ ವಿದ್ಯೆಯನ್ನೆಲ್ಲ ಧಾರೆ ಎರಿತಾರೆ. ತಮ್ಮನ್ನು ನಿರಾಕರಿಸಿದ ದೇವತೆಗಳ ಮೇಲೆ ರಾಕ್ಷಸರನ್ನು ಯುದ್ಧ ಮಾಡುವಂತೆ ಪ್ರೇರೇಪಿಸ್ತಾರೆ. ಶುಕ್ರಾಚಾರ್ಯರ ತಂದೆ ಬ್ರಹ್ಮಮಾನಸ ಪುತ್ರರಾದ ಭೃಗು ಮಹರ್ಷಿ. ಇವರು ಅಥರ್ವಣ ವೇದವನ್ನು ದರ್ಶಿಸ್ತಾರೆ. ಅದರಲ್ಲಿರುವ ವಿದ್ಯೆಗಳನ್ನು ಕಲಿತಾರೆ. ಇವರನ್ನು ನವಬ್ರಹ್ಮರಲ್ಲಿ ಒಬ್ಬರು ಅಂತಲೂ ಕರೀತಾರೆ. ಅಂತಹ ಶಕ್ತಿಶಾಲಿಯಾದವರ ಮಗನೇ ಶುಕ್ರಾಚಾರ್ಯರು. ಇವರ ಹಿಂದಿನ ಹೆಸರು ಉಸೀನಸ. ಇವರು ವೇದವಿದ್ಯೆಯನ್ನು ಕಲಿಯಲು ಅಂಗೀರಸರ ಬಳಿಗೆ ಹೋಗ್ತಾರೆ. ಆದರೆ ಅಂಗೀರಸರ ಅಂಶದಿಂದ ಜನಿಸಿದವನೇ ಬೃಹಸ್ಪತಿ. ಅವನು ಬೃಹಸ್ಪತಿಗೆ ಹೆಚ್ಚಿನ ವಿದ್ಯೆಯನ್ನು ಬೋಧಿಸ್ತಾನೆ. ಇದರಿಂದ ಕೋಪಗೊಂಡ ಉಸೀನಸನು ಅಂಗೀರಸ ಮಹರ್ಷಿಯ ಆಶ್ರಮದಿಂದ ಹೊರಗೆ ಬಂದುಬಿಡ್ತಾನೆ. ನಂತರ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾನೆ. ಶಿವನು ಅವನ ತಪಸ್ಸಿಗೆ ಮೆಚ್ಚಿ ಮೃತ ಸಂಜೀವಿನಿ ಮಂತ್ರವನ್ನು ವರವಾಗಿ ಕೊಡ್ತಾನೆ. ಈ ಮಂತ್ರವು ಸತ್ತವರನ್ನು ಮತ್ತೆ ಜೀವಂತವಾಗಿಸುತ್ತೆ. ಹೀಗೆ ಈ ವಿದ್ಯೆಯಿಂದ ಉಸೀನಸನು ಸತ್ತ ರಾಕ್ಷಸರನ್ನು ಮತ್ತೆ ಮತ್ತೆ ಬದುಕಿಸ್ತಾ ಇರ್ತಾನೆ. ಹೀಗೆ ಮಾಡ್ತಾ ಒಂದು ದಿವಸ ಕುಬೇರನ ಮೇಲೆ ದಾಳಿಯನ್ನು ಮಾಡ್ತಾನೆ. ಅವನ ಸಂಪತ್ತನ್ನೆಲ್ಲ ದೋಚಿಕೊಳ್ತಾನೆ. ಇದರಿಂದ ಶಿವನು ತಾನು ಕೊಟ್ಟಂತಹ ವಿದ್ಯೆಯನ್ನು ದುರ್ವಿನಿಯೋಗ ಮಾಡಿದ್ದಾನೆ ಅಂತ ಹೇಳಿ ಆಗ್ರಹಿಸ್ತಾನೆ. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕೊಲ್ಲಲು ಹೊರಡ್ತಾನೆ. ಇದರಿಂದ ಶುಕ್ರಾಚಾರ್ಯರಿಗೆ ಭಯ ಉಂಟಾಗುತ್ತೆ. ಬೇರೆ ದೇವತೆಗಳನ್ನು ಕಾಪಾಡುವಂತೆ ಬೇಡ್ಕೊಳ್ತಾನೆ. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಶಿವನನ್ನೇ ಶರಣು ಹೋಗ್ತಾನೆ. ಆದರೆ ವಿಪರೀತವಾದ ಕ್ರೋಧದಿಂದ ಕೂಡಿದ ಉಸೀನಸನನ್ನು ಶಿವನು ನುಂಗಿಬಿಡ್ತಾನೆ. ಆದರೆ ಶುಕ್ರಾಚಾರ್ಯರು ಸೂಕ್ಷ್ಮ ರೂಪದಿಂದ ಹೊರಗಡೆ ಬರ್ತಾರೆ. ಆಗ ಶಿವನು ಶುಕ್ರಾಚಾರ್ಯರನ್ನು ಕೊಲ್ಲಲು ಮುಂದಾದಾಗ ಪಾರ್ವತಿಯು ಕ್ಷಮಿಸುವಂತೆ ಶಿವನನ್ನು ಪ್ರಾರ್ಥಿಸ್ತಾಳೆ.